ಎಷ್ಟು ಕೆ ಜಿ ಅಕ್ಕಿ ಕೊಡ್ತೀನಿ ಅಂದಿದ್ರಣ್ಣ? 10 ಕೆ ಜಿ. ಈಗ ಬರ್ತಾ ಇರೋ 5 ಕೆ ಜಿ ಅಕ್ಕಿ ಯಾರು ಕೊಡ್ತಾ ಇರೋದಣ್ಣ? ಮೋದಿ ಕೊಡ್ತಾ ಇರೋದು. ಈ ಮೋದಿದ 5 ಕೆ ಜಿ ಸೇರಿದ ಮೇಲೆ ಸಿದ್ದರಾಮಯ್ಯದ 10 ಕೆ ಜಿ ಸೇರಿದ್ರೆ ಎಷ್ಟು ಕೆ ಜಿ ಆಗಬೇಕಿತ್ತು? 15 ಕೆ ಜಿ ಕೊಡಬೇಕಿತ್ತು. ಈಗ 5 ಕೆ ಜಿ ಮೇಲೆ ಏನಾರು ಅಕ್ಕಿ ಬರ್ತುಂಟಾ? ಇಲ್ಲ ತಾನೆ. ಮತ್ತೆಂಥ ಗ್ಯಾರಂಟಿ ನುಡಿದಂತೆ ನಡೆದಿದ್ದೇನು? ಮೊದಲನೇ ಗ್ಯಾರಂಟಿಯಲ್ಲಿ 10 ಕೆ ಜಿ ಅಕ್ಕಿ ಅವ್ರು ಕೊಟ್ಟಿಲ್ಲ. ಎರಡನೇದು, ಇಲ್ಲಿ ಅಕ್ಕವ್ರು ನಿಂತಿರಲ್ಲ, ನೀವು ಅವರು ಹೇಳೋದು ಒಂದೇ, ನಾವು ಬಸ್ ಫ್ರೀ ಮಾಡಿದ್ದೀವಿ. ಆಯ್ತಪ್ಪ, ಬಸ್ ಫ್ರೀ ಆಗಿದೆ. ಶೃಂಗೇರಿ ಕ್ಷೇತ್ರದಲ್ಲಿ ಏನಾದ್ರು ಗೌರ್ಮೆಂಟ್ ಬಸ್ ಅದಾವ? ಮತ್ತು ಯಾವ ಅಕ್ಕವ್ರು ಫ್ರೀ ಹೋಗಿದ್ದು? ನೀವು ಪ್ರೈವೇಟ್ ಬಸ್ನ ಫ್ರೀ ಮಾಡಿ, ಪ್ರೈವೇಟ್ ಬಸ್ಸಿಗೂ ಫ್ರೀ ಮಾಡಿ, ಪ್ರೈವೇಟ್ ಬಸ್ನವ್ರು ಆಮೇಲೆ ಸರ್ಕಾರಕ್ಕೆ ಡಿ ಸಿಗೋ ಸರ್ಕಾರಕ್ಕೋ ಟ್ರಾನ್ಸ್ಪೋರ್ಟ್ ಇಲಾಖೆಗೋ ಬರ್ಕೊಂಡು ಅವ್ರಿಗೆ ದುಡ್ಡು ವಾಪಸ್ ಬರಂಗೆ ಮಾಡಿ. ಆಗ ಇದು ಫ್ರೀ ಕೆಲಸಕ್ಕೆ ಬರುತ್ತೆ. ಒಪ್ತೀರಾ? ಈಗ ಫ್ರೀ ಕೊಟ್ಟಿವಿ ಅಂತ ಹೇಳಿದ್ರೆ ಬಸ್ಸೇ ಇಲ್ದಿದ್ರೆ ಫ್ರೀ ಅಂತ ಅನ್ನಪೂರ್ಣೇಶ್ವರಿ ಬಸ್ಸಲ್ಲಿ ಉಂಟಾ? ಕೆ ಬೆಲ್ಲಿ ಇಲ್ಲ. ನಮ್ಮದು ಲೋಕಲ್ ಬಸ್ ಓಡಾಡ್ತಾವಲ್ಲ, ಅದರಲ್ಲಿ ಏನಾದ್ರು ಉಂಟಾ? ಮತ್ತೆ ಎಂತ ಕೊಟ್ಟಿದ್ದು? ನಮಗೇನು ತಲುಪ್ತದು? ನಮಗೇನು ಲಾಭ? ಅದು ಲಾಭ ಆಗಿರೋದು ಬೆಂಗಳೂರಿನವರಿಗೋ ತುಮಕೂರಿನವರಿಗೋ ಉತ್ತರ ಕರ್ನಾಟಕದವರಿಗೋ ಆಗಿರ್ಬೋದು ಏನೋ ಗೌರ್ಮೆಂಟ್ ಬಸ್ ಇರಲ್ಲಿ. ನಮಗೆ ಆಗಿಲ್ಲ, ತೀರ್ಥಹಳ್ಳಿಯವರಿಗೆ ಆಗಲಿಲ್ಲ. ಎಲ್ಲಾಗಿದೆ? ಇದು ಆಗಬೇಕಿತ್ತು. ಇದನ್ನು ಮಾಡಿ ಅಂತ ಒತ್ತಾಯ ಮಾಡೋರು ನಾವು. ಏನಂತೇಳಿ, ನೀವು ಪ್ರೈವೇಟ್ ಬಸ್ಸಿಗೆ ಮಾಡಿರಿ, ಆಮೇಲೆ ಇದನ್ನು ಕೊಟ್ಟಿದ್ದೀನಿ ಅಂತ ಹೇಳ್ರಿ. ನೀವೇನು ಹೇಳಿದ್ರಿ? ಕಾಕಾ ಪಾಟೀಲ ನಿಂಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ, ನಂಗೂ ಫ್ರೀ, ಮನೆಗೆಲ್ಲ ಕರೆಂಟ್ ಫ್ರೀ ಅಂದ್ರಿ. ಆಮೇಲೆ ಏನು ಹೇಳಿದ್ರಿ? ಕರೆಂಟ್ ಹಂಗೆ ಫ್ರೀ ಕೊಡಲ್ಲ, ನೀವೆಷ್ಟು ಉಪಯೋಗಿಸಿರೋ ಅಷ್ಟು ಕೊಡ್ತೀವಿ ಅಂದರು. ಈ ಮನೆಗೇನೋ ಕೊಟ್ಬಿಟ್ರು ಉಪಯೋಗಿಸಿದಷ್ಟು ಫ್ರೀ ಅಂತ. ಈ ವರ್ಷದ ಬೇಸಿಗೆಯಲ್ಲಿ ಕರೆಂಟೇ ಇಲ್ಲ. ಎಂತಕ್ಕೆ ಅಂದರೆ ಕರೆಂಟ್ ಬೆಳಿಗ್ಗೆ ಕೊಟ್ಟರೆ ಸಾಯಂಕಾಲ ಕೊಟ್ಟರೆ ಫ್ರೀ ಕೊಡ್ಬೇಕು, ಅದಕ್ಕೆ ಇಲ್ಲೇ ಇಲ್ಲ ಕರೆಂಟ್. ಯೂನಿಟ್ ಬೆಲೆ ನಂಗೆ ಬೇರೆಯವ್ರದ್ದು ಗೊತ್ತಿಲ್ಲ. ನಂಗೆ 1450 1400 ರೂಪಾಯಿ ಬಿಲ್ ಬರ್ತಿತ್ತು ತಿಂಗಳ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಮೇಲೆ ನಮ್ಗೆ 2900 3000 ರೂಪಾಯಿ ಬರುತ್ತೆ. ಶೃಂಗೇರಿ ಮಠಕ್ಕೆ 1-1.5 ರೂಪಾಯಿ ಬರ್ತಿತ್ತು ಅಂತ ಕಾಣ್ತದೆ ಬಿಲ್ಲು. ಲಕ್ಷ 1-1.5 ಲಕ್ಷ. ಈಗ 4.5 ಲಕ್ಷ ರೂಪಾಯಿ ಬರುತ್ತೆ. ನಾನೇನು ಮಠದವ್ರ ಹತ್ರ ಕೇಳಿದ್ದಲ್ಲ, ನಂಗಿರೋ ಮಾಹಿತಿ. ಅಂದರೆ ಈ ಅಂಗಡಿಗಳು 400 ರೂಪಾಯಿ ಇದ್ದಿದ್ದು ಎಷ್ಟಾಯ್ತು ಈಗ? ಮುಂಚೆ ಹೇಳಿದ್ರು ಇರೋ ಹೆಂಗಸರಿಗೆಲ್ಲ 2000 ರೂಪಾಯಿ ಫ್ರೀ ಅಂದರು. ಸರ್ಕಾರ ಬಂದ ಮೇಲೆ ಹೇಳಿದ್ರು ಮನೇಲಿ ಹಿರಿಯಳಿಗೆ ಮಾತ್ರ ಅಂತ. ಅತ್ತೆ ಸೊಸೆ ಹೊಡ್ಕೋಬೇಕು, ಅದು ನಂಗ ನಿಂಗ ಅಂತ. ನೀವು ಮಾತಾಡಿದ್ದೀರಲ್ಲ ಕೊಡ್ತೀನಿ ಅಂತ, ಕೊಡಿ. ಅದು ಬುದ್ಧಿವಂತರು. ಇವರು ಬರದೇ ಇರೋ ತಿಂಗಳನ್ನ ಲೆಕ್ಕಾಚಾರನೇ ಹಾಕಲ್ಲ. ಈ ತಿಂಗಳಾರು ಬಂತಲ್ಲ ಸಾಯಿಲ್ ಮಾರ ಅಂತಾಗ ಅದೆಲ್ಲ ಬರ್ದಿದ್ದೆ ನಮ್ದಲ್ಲ, ಅದು ಹಂಗಿತ್ತು ಲೆಕ್ಕಾಚಾರ. ನಾವು ಹೇಳ್ತಾ ಇರೋದು, ನೀವು ಆಡಿದಂತೆ ಮನೆಯಲ್ಲಿರೋ ಎಲ್ಲ ತಾಯಂದ್ರಿಗೆ ಕೊಡಿ. ಇದೆಲ್ಲ ಕೊಟ್ಟೆ ಅಂದರು. ನಿರುದ್ಯೋಗಿ ಯುವಕರಿಗೆ ಕೊಡ್ತೀನಿ ಅಂದರು. ಯಾರಿಗೆ ಕೊಟ್ಟರು? 6 ತಿಂಗಳಾದ ಕೂಡಲೇ ಅವನಿಗೆ ಕೊಡ್ತಾರಂತೆ, 1 ವರ್ಷ ಆದಮೇಲೆ ನಿಲ್ಲಿಸ್ತಾರಂತೆ. ಅವ ಹೆಂಗ್ರಿ ನಿರುದ್ಯೋಗಿ ಆಗ್ತಾನೆ? ಕೆಲಸ ಸಿಗದೆ 6 ವರ್ಷ 5 ವರ್ಷ ಮನೇಲಿ ಕೂತಾರಲ್ಲ ಹುಡುಗರು, ಅವ್ರು ನಿರುದ್ಯೋಗಿಗಳು. ಭತ್ಯೆ ಕೊಡಬೇಕಾಗಿದ್ದು ಯಾರಿಗೆ? ಕೊಟ್ಟಿದಾರ ಅವರಿಗೆ? ಮತ್ತೆಂತ ನೋಡದಂತೆ ನಡೆದಿದ್ದು. ಈಗ ಆಯ್ತು ಇದನ್ನ ಇಟ್ಕೋ. ಈಗ ಗೊತ್ತಿಲ್ಲ ಯಾರ್ಯಾರಿಗೆ ಏನೇನು ಅಭ್ಯಾಸ ಇದೆ ಅಂತ. ಅಭ್ಯಾಸ ಇದ್ರೆ ನಂಗೇನು ಹೇಳಬೇಡಿ. ಈ ಸಾಯಂಕಾಲ ಬೆಳಗಿಂದ ಕೆಲಸ ಮಾಡಿದವರು ಒಂದು ಕ್ವಾರ್ಟರ್ ಹಾಕ್ತಾರಪ್ಪ. ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಒಂದು ಕ್ವಾರ್ಟರ್ಗೆ ಎಷ್ಟು ಏರಿದೆ? 40%. ಎಷ್ಟು ರೂಪಾಯಿ ಏರಿದೆ? ಚೀಪರಿಗೆ 50 ರೂಪಾಯಿ ಏರಿದಲ್ಲ. ಮೊನ್ನೆ ಏಪ್ರಿಲಲ್ಲಿ ಮತ್ತೆ ಏರಿಸಿದ್ರಲ್ಲ, 55 ಆಯ್ತಲ್ಲ. ದಿನಕ್ಕೆ ಒಂದೇ ಕ್ವಾರ್ಟರ್ ಕುಡಿದ್ರು ಒಬ್ಬ ಎಷ್ಟಾಯ್ತು? 2 ಆಯ್ತು. 2 ಆದರೆ 100 ರೂಪಾಯಿ ಜಾಸ್ತಿ ಆಯ್ತು. ಅಲ್ಲಿಗೆ ಎಷ್ಟಾಯ್ತು? 3000 ರೂಪಾಯಿ ಕೈಯಿಂದ ಹಾಕ್ಬೇಕು. ಅದು ಏನು, ಮನೇಲಿ ಒಬ್ಬ ಕುಡಿದ್ರೆ, ಅಣ್ಣ ತಮ್ಮ ಇಬ್ರು ಕುಡಿದ್ರೆ, ಅಪ್ಪ ಮಗ ಕುಡಿದ್ರೆ 4000 ರೂಪಾಯಿ ಕೈಯಿಂದ ಹೋಗ್ತದೆ. ನಮ್ಮೂರಿಗೆ ಭಾಳ ಜನರಿಗೆ ಕೊಟ್ಟಾರೆ ಅಂತ. ಕೊಟ್ಟಿದ್ದು ಮನೇಲಿರೋ ಒಂದು ಅಮ್ಮಗೆ, ನಾವು ಕೊಟ್ಟಿದ್ದು ಮನೇಲಿರೋ ಎಲ್ಲ ಗಂಡಸರು ಸೇರಿ. ನಂಗೆ ಗೊತ್ತಿಲ್ಲ ಬೇರೆ ಯಾರ್ಯಾರ್ದು ಏನೇನು ಅಭ್ಯಾಸ ಇದೆ, ಆದರೆ ನಮಗೊಂದು ಚೂಚೂರು ಗೊತ್ತದ. ಹಂಗಾಗಿ ನಾನು ಕರೆಕ್ಟಾಗಿ ಹೇಳಿದ್ದು. ನಾನು ಸರಿಯಾ ತಪ್ಪ? ಸರಿಯಾಯಿತು. ಸ್ಟಾಂಪ್ ಪೇಪರು 20 ರೂಪಾಯಿ ಇತ್ತು, ಈಗ ಎಷ್ಟು? ಮಿನಿಮಮ್ 100 ರೂಪಾಯಿ. ಯಾವುದಕ್ಕೋದ್ರೂ 100 ರೂಪಾಯಿ. 100 ಇದ್ದಿದ್ದು 500 ರೂಪಾಯಿ ಆಗಿದೆ. ಅದು 2 ಸ್ಟಾಂಪ್ ಪೇಪರ್ ತಗೊಳ್ಳಿ ಅಂತಾರೆ. ರಿಜಿಸ್ಟ್ರೇಷನ್ ವ್ಯಾಲ್ಯೂ ನಾವಿಲ್ಲಿ 10 ಲಕ್ಷಕ್ಕೆ ಮಾರಿದ್ರು ಸರ್ಕಾರ ಹೇಳಿರೋ ಪ್ರಕಾರ ಅಲ್ಲೇನೋ ಒಂದು ಬೆಲೆ ಕಟ್ಟಿಬಿಟ್ಟಾರ ಅವರು. ಆ ಬೆಲೆಗೆ ರಿಜಿಸ್ಟರ್ ಮಾಡಬೇಕು. ನಾವು ತಗೊಂಡು ದುಡ್ಡಿಗಿಂತ ಜಾಸ್ತಿ ದುಡ್ಡಿಗೆ ರಿಜಿಸ್ಟರ್ ಮಾಡಬೇಕು. ನೋಡ್ರಿ, ಮೊದಲು ದರೋಡೆ ನಡೆದಿದೆ. ಇದು
ಅಣ್ಣ ಮೊನ್ನೆ 10 ಲಕ್ಷದ ವೆಹಿಕಲ್ಗೆ 15,000 ರೂಪಾಯಿ ಏನು ನಂತರ ಬರೀ ತಗೊಂಡೋಗ್ಯಾರ. 10 ಬರೀ ಲಕ್ಷ 10 ಬರೀ ಎಫ್ ಸಿ ವೆಹಿಕಲ್ ಎಫ್ ಸಿಗೆ 3,000 ರೂಪಾಯಿ ಇದ್ದಿದ್ದು 10,000 ರೂಪಾಯಿ ಆಗಿದೆ. ನೋಡು, ಮಾತಾಡ್ತಾ ಹೋದರೆ ಹಿಂಗೆ ಎಷ್ಟು ವಿಷಯ ಬೇಕಾದ್ರೆ ಹೇಳೋಕ್ಕಾಗತ್ತೆ. ಆದರೆ ವಿದ್ಯಾನಿಧಿ ನಿಲ್ಲಿಸಿದ್ರು, ಕಿಸಾನ್ ಸಮ್ಮಾನಲ್ಲಿ ಯಡಿಯೂರಪ್ಪನವ್ರು 4,000 ರೂಪಾಯಿ ಹಾಕ್ತಾ ಇದ್ರು, ಅದನ್ನು ನಿಲ್ಲಿಸಿದ್ರು. ಈಗ ಇವ್ರ ಭಾಷಣಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಇದೆ, ಬಿಟ್ಟರೆ ಏನೇನೂ ಇಲ್ಲ.